ಹಾಯ್ ಎಲ್ಲರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಮ್ಮ ಮನೇಲಿ ಹಬ್ಬ ಎಲ್ಲ ಹೇಗಾಯಿತು, ಏನು ಇರ್ತಾ ಇಲ್ಲ ಅಂತ ನಿಮಗೆ ತೋರಿಸ್ತೀನಿ. ಮೊನ್ನೆ ಶಿವಮೊಗ್ಗದಲ್ಲಿದ್ದಾಗ ನಾವು ಇದಕ್ಕೆ ಹೋಗಿದ್ವಿ, ಮಾಲಿಗೆ ಹೋಗಿದ್ವಿ. ಸ್ವಲ್ಪ ಅದು ಇದು ಶಾಪಿಂಗ್ ಮಾಡೋದಿತ್ತು. ಹಾಗೆ ಪಾಪುಗೆ ಆಟಾಡ್ಸೋಣ ಅಲ್ಲಿ ಅಂತ ಕರ್ಕೊಂಡು ಹೋಗಿದ್ವಿ. ಅದರದ್ದು ವ್ಲಾಗ್ ಹಾಕ್ತಾಯಿದ್ದೀನಿ ಇಲ್ಲಿ. ಅವಳಿಗೆ ಆ್ಯಕ್ಚುಲಿ ನಾನು ಕ್ರಾಪ್ ಟಾಪು ಮತ್ತು ಒಂದು ಜೀನ್ಸ್ ಇತ್ತು ಅವಳದು, ಅದನ್ನು ಹಾಕಿದ್ದೆ. ಯೂಶ್ವಲಿ ಸ್ವಲ್ಪ ನಮ್ಮ ಮನೆಯಲ್ಲಿ ಅಂದರೆ ಚಿಕ್ಕಮಂಗ್ಳೂರಲ್ಲಿ ಸ್ವಲ್ಪ ಇಟ್ಟಿರ್ತೀನಿ ಬಟ್ಟೆ ಅವಳದು, ಇಲ್ಲೂ ಇಟ್ಟಿರ್ತೀನಿ. ಸೊ ನಾವು ಬರಬೇಕಾದ್ರೆ ಜಾಸ್ತಿ ಲಗೇಜ್ ಮಾಡ್ಕೊಳಲ್ಲ, ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ. ಪ್ರತಿ ಸಲಿನೂ ಬಟ್ಟೆ ಜೋಡಿಸ್ಕೋಬೇಕು ಬರಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಈ ಥರ ಮಾಡಿರ್ತೀನಿ. ಎರಡೂ ಕಡೆ ಅವಳದು ಕ್ಲಾತ್ಸ್ನ ಇಟ್ಬಿಟ್ಟಿರ್ತೀವಿ. ಸೊ ಈ ಒಂದು ವಾರದಲ್ಲಿ ತುಂಬಾ ಸ್ಯಾರಿ ಶಾಪಿಂಗ್ ಮಾಡಿದ್ದೀವಿ. ಬಟ್ ನಾನು ಅದನ್ನೆಲ್ಲ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮಮ್ಮ ಬೆಳಗ್ಗೆನೇ ತೊಗೊಂಡೋಗ್ಬಿಟ್ಟು ಫಾಲ್ಸು ಮತ್ತು ಜಿಗ್ಸಾಗಿ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಅದನ್ನು ಈ ವ್ಲಾಗಲ್ಲಿ ತೋರ್ಸೋಕ್ಕಾಗಲಿಲ್ಲ. ಚೆನ್ನಾಗಿರೋ ಸ್ಯಾರೀಸು, ಫ್ಯಾನ್ಸಿ ಸ್ಯಾರೀಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಆಯಿತಾ? ಮತ್ತು ನಾನು ಇನ್ನು ಬೇರೆ ರೆಂಟಿಗೆಲ್ಲ ಸ್ವಲ್ಪ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಕುರ್ತೀಸು ಕುರ್ತೀಸ್ ಅಂತೀನಿ, ಲೆಹೆಂಗಾ ಅಲ್ಲ. ಸೊ ಅದನ್ನೆಲ್ಲ ನೋಡಬೇಕು. ಈಗ ಮ್ಯಾಕ್ಸಿಗೆ ಬಂದಿದ್ವಿ ನಾವು. ಎಲ್ಲ ಶಾಪಲ್ಲೂ ಆಲ್ಮೋಸ್ಟ್ ಪ್ಯಾಂಟಲೂನ್ಸಲ್ಲಾಗಿರ್ಬೋದು, ಟ್ರೆಂಡ್ಸು, ಮ್ಯಾಕ್ಸು ಎಲ್ಲದರಲ್ಲೂ ಆಫರ್ ಹಾಕಿದ್ದಾರೆ. ಮೇ ಬಿ ಹಬ್ಬ ಅಂತ ಇತ್ತು ಅನಿಸುತ್ತೆ, ಅದಕ್ಕೆ ಅಥವಾ ಕ್ಲಿಯರೆನ್ಸ್ ಈ ಥರ ಹಾಕಿದರು. ಎಲ್ಲಾದ್ರ ಮೇಲೂ ಆಲ್ಮೋಸ್ಟ್ ಫ್ಲ್ಯಾಟ್ 199, 99 ಈ ಥರ ಹಾಕಿದ್ರು. ಈಗ ಇದೆಯೋ ನನಗೆ ಗೊತ್ತಿಲ್ಲ, ಇರ್ಬೋದು, ಇನ್ನು 1 ವೀಕ್ ತನಕ ಇರುತ್ತೆ ಅಂತ ಹೇಳಿದರು. ಸೊ ಒಂದ್ಸಲ ಚೆಕ್ ಮಾಡಿ, ನಿಮ್ಮ ನಿಯರೆಸ್ಟ್ ಮ್ಯಾಕ್ಸ್ ಶಾಪು ಇಲ್ಲ ಟ್ರೆಂಡ್ ಶಾಪಲ್ಲಿ ಹೋದರೆ ಚೆನ್ನಾಗಿದೆ. ಸೊ ನಾವು ಇವಾಗ ಸ್ವಲ್ಪ ವೆಕೇಷನ್ಗೆ ಹೋಗ್ತಿರೋದ್ರಿಂದ ಈ ಥರ ಆಫರಲ್ಲಿದ್ದರೆ ಬಟ್ಟೆ ತೊಗೊಳಕ್ಕೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ನನಗೆ ಇಲ್ಲಿ ಕೆಲವೊಂದು ಡ್ರೆಸ್ ಇಷ್ಟ ಆಯಿತು, ಅಂದರೆ ತುಂಬ ಚೆನ್ನಾಗಿರೋದು, ಅಂದರೆ ನ್ಯೂ ಕಲೆಕ್ಷನ್ಸ್ಗೆ ಅವರು ಆಫರ್ ಕೊಟ್ಟಿಲ್ಲ. ಏಕೆಂದರೆ ಚೆನ್ನಾಗಿರೋದನ್ನು ಅವ್ರಿಗೆ ಗೊತ್ತು, ತುಂಬ ಸೇಲಾಗೋ ಪ್ರಾಡಕ್ಟ್ಸ್ನ ಚೆನ್ನಾಗಿದ್ರು ತೊಗೋತಾರೆ ಅಂತ, ಅದಕ್ಕೆಲ್ಲ ಆಫರ್ಸ್ ಕೊಟ್ಟಿರಲಿಲ್ಲ. ಸೊ ಹಂಗೂ ಆಫರ್ ಇಲ್ಲ ಅಂದರೂ ನಾನು ಒಂದೆರಡು ತೊಗೊಂಡೆ, ಚೆನ್ನಾಗಿತ್ತು ಅಂತ. ಮ್ಯಾಕ್ಸಿ ಮಾತ್ರ ಸಕ್ಕತ್ತಾಗಿ ಹಾಕಿದ್ರು ಇದರಲ್ಲಿ, ಮ್ಯಾಕ್ಸಲ್ಲಿ. ಮತ್ತು 1 ಪೀಸ್ ಡ್ರೆಸ್ಸಸ್ ಆಗಿರ್ಬೋದು, ಈ ಥರ ವೆಸ್ಟರ್ನ್ ವೇರ್ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೂ ಈ ಥರದೊಂದು ಬೇಕಿತ್ತು, ಅದಕ್ಕೆ ನೋಡ್ತಾ ಇದ್ದೆ ಏನಿದೆ ಪ್ರೈಸು ಎಲ್ಲ ಅಂತ. ಕಲರ್ ತುಂಬ ಚೆನ್ನಾಗಿತ್ತು ಇದು. ಆನ್ಲೈನಲ್ಲಿ ಅಂದರೆ ಇವ್ರದ್ದು ಇದು ಸಿಗುತ್ತೆ, ಆನ್ಲೈನಲ್ಲೂ ಮಾಡ್ಬೋದು, ಅದರಲ್ಲಿ ಒಂದು 10-20% ಆಫ್ ಇರುತ್ತೆ, ಅದರಲ್ಲೂ ಬೇಕಾದ್ರೆ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಅಜಿಯೋ ಬಿಟ್ಟರೆ ಬೇರೆದ್ರಲ್ಲಿ ಎಲ್ಲೂ ಬುಕ್ ಮಾಡೋಕ್ಕೆ ಅಷ್ಟು ಗೊತ್ತೂ ಆಗೋಲ್ಲ, ಅಂದರೆ ಅದು ಆಫರ್ಸ್ ಹಾಕೋದು ಗೊತ್ತಾಗಲ್ಲ, ಮತ್ತು ಅಷ್ಟು ಯೂಸ್ಟು ಇಟ್ಟಿಲ್ಲ. ಅಲ್ಲಿಂದ ಎಲ್ಲ ಶಾಪಿಂಗ್ ಮಾಡಿಕೊಂಡು ಹೂವಿನ ಮಾರ್ಕೆಟಿಗೆ ಬಂದ್ವಿ. ನಾಳೆ ಹಬ್ಬ ಇತ್ತು, ಸಂಕ್ರಾಂತಿ ಹಬ್ಬ. ಸೊ ಎಲ್ಲ ತೊಗೊಂಡೋಗೋಣ, ಕಬ್ಬು ಮತ್ತು ಹೂವು ಎಲ್ಲ ತೊಗೋಬೇಕಿತ್ತು ಬೆಳಗ್ಗೆ ಪೂಜೆಗೆ, ಅದಕ್ಕೋಸ್ಕರ. ಇಲ್ಲಿ ಕಬ್ಬು ಚೆನ್ನಾಗಿ ಕೊಡ್ತಾಯಿದ್ರು, ಇವರೊಬ್ಬರೇ ಕಮ್ಮಿ ಕೊಡ್ತಾಯಿದ್ದು, 20 ರೂಪಾಯಿಗೆ ಒಂದು ಕಪ್ ಕೊಡ್ತಾಯಿದ್ರು. ಸೊ ನಾನು ಮಾಲಲ್ಲಿ ಕೇಳಿದಾಗ 80 ರುಪೀಸೋ 90 ರುಪೀಸ್ ಪರ್ kg, ಅದು ಒಂದು 3 ಪೀಸ್ ಬರುತ್ತಷ್ಟೇ. ತುಂಬ ಚೆನ್ನಾಗಿತ್ತು ಕಬ್ಬು. ಮೇ ಬಿ ಹಳ್ಳಿಯಿಂದ ತೊಗೊಂಬಂದಿದ್ರು ಅನಿಸುತ್ತೆ. ಆಮೇಲೆ ತೊಗೊಂಡು ಬಂದು ಮನೆಗೆ ಏನೂ ವ್ಲಾಗ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಡೇ ಬೇಗ ಬೇಗ ಎದ್ದು ಇಲ್ಲಿ ಪೊಂಗಲ್ ಮಾಡ್ಕೊಳ್ತಾ ಇದ್ದೆ. ನನಗೆ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಎರಡೂ ಇಷ್ಟ ಆಗುತ್ತೆ. ಖಾರ ಪೊಂಗಲ್ ಮಾಡೋದು ಐಡಿಯಾ ಇರಲಿಲ್ಲ ನನಗೆ, ನಾನು ಇದಕ್ಕೆ ಮಾತ್ರ ಮಾಡೋದು ಅಂತ, ಯಾಕಂದರೆ ಬೇರೆ ತಿಂಡಿ ಮಾಡಿದರು ಅಮ್ಮ. ಬಟ್ ಪ್ರಸಾದಕ್ಕೆ ಒಂಚೂರು ಮಾಡೋಣ ಅಂತ ಅದನ್ನೇ ಬೇಯಿಸ್ಕೊಂಡಿದ್ನಲ್ಲ, ಅದರಲ್ಲೇ 2 ಸಪ್ರೇಟ್ ಮಾಡಿಬಿಟ್ಟು 2 ಪೊಂಗಲ್, ಅಂದರೆ ಸ್ವಲ್ಪ ನೈವೇದ್ಯಕ್ಕೆ ಅಂತ ಮಾಡ್ಕೊಂಡಿದ್ದೆ, ಪ್ರಸಾದ ಥರ ಎಲ್ಲ ಜೋಡಿಸ್ಕೊಂಡಿದ್ದೀವಿ. ಇಲ್ಲಿ ಇನ್ನೂ ಸ್ವಲ್ಪ ಅವರೆಕಾಳೆಲ್ಲ ಸಿಗಲಿಲ್ಲ. ಸೊ ನೋಡಿ, ನಮ್ಮದು ಅಡಿಕೆನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನಾವು. ಇವಾಗ ಅಷ್ಟೇ, ಎಲ್ಲ ಅವ್ರು ಬೆಳೆದಿರೋದನ್ನೆಲ್ಲ ಇಟ್ಬಿಟ್ಟು ಮಾಡ್ತಾರೆ, ಯುಗಾದಿಗೂ ಮಾಡ್ತಾರೆ. ಸೊ ಈ ಥರ. ಆಮೇಲೆ ನಾವು ಹೆಂಗೆ ಅಂತ ಅಂದರೆ, ಯುಗಾದಿ ಹಬ್ಬದಲ್ಲಿ ಹಿರಿಯರಿಗೆ ಪೂಜೆ ಮಾಡ್ತೀವಿ, ಎಡೆ ಹಾಕೋ ಥರ ಅಲ್ಲ, ಅವ್ರಿಗೆ ಬಟ್ಟೆ ಎಲ್ಲ ತೊಗೊಂಬಂದು ಮಾಡ್ತೀವಿ. ಹಿರಿಯರ ಪೂಜೆ ಥರ ಅಲ್ಲ, ಬಟ್ ಅವ್ರಿಗೆ ಮಾಡ್ತೀವಿ. ಇದು ಸಂಕ್ರಾಂತಿ ಹಬ್ಬದ ದಿನ ಟೈಮಲ್ಲೇ ನಮ್ಮ ಅಜ್ಜಿ, ನಮ್ಮ ಅಪ್ಪನ ಅಮ್ಮ ಇವರು, ನಮ್ಮ ಅಜ್ಜಿ ತೀರ್ಕೊಂಡಿದ್ದ ದಿನ. ಸೊ ಅದಕ್ಕೆ ವರ್ಷ ಅವರಿಗೂ ಅಷ್ಟೇ ಈ ಥರ ಏನಾದರೂ ಮಾಡಿ ಇದು ಮಾಡ್ತೀವಿ, ಪೂಜೆ ಮಾಡ್ಕೋತೀವಿ.
ಈ ಥರ ಆಗುತ್ತೆ ಮನೆಯಲ್ಲಿ. ಈ ಸತಿ ಶಿವಮೊಗ್ಗದಲ್ಲೇ ಅಮ್ಮನ ಮನೆಯಲ್ಲೇ ಮಾಡ್ದಂಗಾಯಿತು ಹಬ್ಬ. ಸೊ ಪಾಪುಗೆ ಇದು ಫಲದೃಷ್ಟಿ ಅಂತ ತೆಗಿತಾರಲ್ಲ, ಫಲಪೂಜೆ ಅಂತ, ಅದನ್ನು ಮಾಡ್ತಾಯಿದ್ದೀವಿ ಇಲ್ಲಿ. ಏನಾಯ್ತಂದರೆ ನಾನು ನಿನ್ನೆ ಅವಳಿಗೆ ಮಾಲಲ್ಲಿ ಹೋದಾಗ ಆಫರ್ ಇತ್ತು ಅಂತ ಹೇಳಿದ್ನಲ್ಲ, ಆವಾಗ ನಾನು ಬಿಲ್ಲಿಂಗ್ ಸೆಕ್ಷನಲ್ಲಿ ಸುಮಾರಷ್ಟು ಅವಳಿಗೆ ಬಟ್ಟೆ ತೊಗೊಂಡಿದ್ದೆ. ಒಂದು 4-5 ಚೆನ್ನಾಗಿರೋದು, ಅಂದರೆ ಹಬ್ಬಕ್ಕೆ ಹಾಕೋ ಥರದ್ದು ಒಂದು, ಇನ್ನೊಂದು ತೊಗೊಂಡಿದ್ದೆ. ಅದರಲ್ಲಿ 3 ಅವ್ರು ಆಫರ್ ಅಪ್ಲೈ ಆಗಲ್ಲ ಇದು ಅಂತ ಅಂದರು. ಸೊ ಅವಾಗ ನಾನು ಅಷ್ಟೋ ತನಕ ಇದು ಮಾಡಿ ಅಷ್ಟೊಂದು ಬಟ್ಟೆ ತೊಗೊಂಡಿದ್ದೀವಿ, ಅದರಲ್ಲಿ ಒಂದು 3 ಬಟ್ಟೆ ಆಗಲ್ಲ, ಇದು ಆಫರ್ ಅಪ್ಲೈ ಆಗ್ತಿಲ್ಲ, ಬೇರೆ ತೊಗೊಂಬನ್ನಿ ಅಂದರು. ನನಗೆ ಪೇಷನ್ಸ್ ಇರಲಿಲ್ಲ, ಅದಕ್ಕೆ ಯಾವುದೋ ಒಂದು ಇವಾಗ ಎಷ್ಟಿದೆಯೋ ಅದನ್ನೇ ಕೊಡಿ ಅಂತೇಳಿ ಅದನ್ನೆಲ್ಲ ಬಿಟ್ಟು ಬಂದುಬಿಟ್ಟೆ. ಅದಕ್ಕೆ ಅವಳಿಗೆ ನೆಕ್ಸ್ಟ್ ಡೇ ಇದೇ ಇರಲಿಲ್ಲ, ಗ್ರ್ಯಾಂಡಾಗಿರೋ ಡ್ರೆಸ್ ಹಾಕೋಕ್ಕಿರಲಿಲ್ಲ. ಇತ್ತು ಬೇರೆದೆಲ್ಲ, ಬಟ್ ಅವಳು ಹಾಕ್ಕೊಂಬಿಟ್ಟಿದ್ಲು, ಅದು ವಾಶ್ ಆಗಿರಲಿಲ್ಲ. ಅದಕ್ಕೆ ಇದನ್ನೇ ಹಾಕಿದ್ದೆ. ಅವಳಿಗೆ ತುಂಬ ಇಷ್ಟಪಡ್ತಾಳೆ ಈ ಲಂಗ ಆ ಥರದ್ದೆಲ್ಲ ಹಾಕೋಕ್ಕೆ. ಆವಾಗಿಂದನೂ ಅವಳಿಗೆ ಬರೀ ನಾವು ಶಾರ್ಟ್ಸು ಅದನ್ನೇ ಹಾಕಿರೋದಕ್ಕೆ ಅವಳು ಇದು ಮಾಡ್ತಾಳೆ, ಲಂಗ ಇದನ್ನು ಹಾಕ್ಕೊಳ್ಳೋಣ, ಲಂಗ ಹಾಕ್ಕೊತೀನಿ ಅಂತ ಹೇಳ್ತಾಳೆ. ಇನ್ನು ಪೂಜೆನೇ ಆಗಿಲ್ಲ, ಆಲ್ರೆಡಿ ಇದನ್ನು ಎಳ್ಳು ಬೆಲ್ಲನ ಎತ್ಕೊಂಡು ತಿಂತಾಯಿದ್ಲು. ನಾವು ಇದು ಫಸ್ಟ್ ಟೈಮ್ ಮಾಡ್ತಿರೋದು, ಇದು ಫಲ ಪೂಜೆ ಅನ್ನೋದು. ಅಂದರೆ ತೀರಾ ನಾವು ಕೆಲವರು ತುಂಬ ಸಂಪ್ರದಾಯದಿಂದ ಅದಕ್ಕೇನೇನೋ ಶಾಸ್ತ್ರಗಳಿರುತ್ತೆ, ಹಂಗೆ ಮಾಡ್ತಾರೆ. ಕೆಲವರು ನಾರ್ಮಲ್ ದೃಷ್ಟಿ ತಕ್ಕೊಳ್ಳೋ ಥರ ತಗೊಳ್ತಾರೆ, ಲೈಕ್ ಎಲ್ಲ ಇಟ್ಕೊಂಡು. ಸೊ ಅದೇ ಥರನೇ ನಮಗೆ ಎಷ್ಟು ಗೊತ್ತಿರುತ್ತೋ ಆ ಥರ ಮಾಡ್ಕೊಂಡ್ವಿ. ಈ ಥರ ಮಾಡಿದ್ರೆ ಅಂದರೆ ವರ್ಷದಲ್ಲಿ ಒಂದ್ಸಲ ಈ ಥರ ದೃಷ್ಟಿ ತೆಗೆದ್ರೆ ಏನೇ ದೃಷ್ಟಿ ಆಗಿದ್ರು, ತುಂಬ ಹಠ ಮಾಡ್ತಿದ್ದಾರೆ, ತಿಂತಾ ಇಲ್ಲ, ಆ ಥರದ್ದೆಲ್ಲ ದೃಷ್ಟಿ ಹೋಗುತ್ತೆ ಅಂತ ಹೇಳ್ತಾರೆ, ನಂಬಿಕೆ ಅಷ್ಟೇ. ಸೊ ಈ ಥರದ ಒಂದು 3-4 ಥರದ ಫ್ರೂಟ್ಸು, ಕಬ್ಬು, ಎಳ್ಳು, ಬೆಲ್ಲ, ಹೂವು ಮತ್ತು ಕಾಯಿನ್ಸು, ಇನ್ನು ಸ್ವೀಟ್ಸು ಎಲ್ಲದನ್ನೂ ಒಂದರಲ್ಲಿ ಹಾಕ್ಬಿಟ್ಟು ಹಿಂಗೆ ಜೋಡಿಸ್ಕೊಂಡು ಇಟ್ಕೋಬೇಕು. ನಾನು ಅದು ಒಂದರಲ್ಲಿ ಆ ಬೌಲಲ್ಲಿ ಎಲ್ಲದನ್ನೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ದೃಷ್ಟಿ ಥರ ತಕ್ಕೊಳ್ಳೋದಷ್ಟೇ. ಹಾಗೆ ಅವಳು ಸುಮ್ಮನೆ ಕೂತಿದ್ಲು. ಅವಳಿಗೆ ತಲೆ ಮೇಲೆ ಸ್ನಾನ ಮಾಡಿಸ್ತೀವಿ ಅಂದರೆ ಇಷ್ಟ ಆಗಲ್ಲ ಅವಳಿಗೆ. ಕೂದಲು ಅಂದರೆ ಶಾಂಪು ಎಲ್ಲ ಹಾಕಿ ಮಾಡಿಸ್ತೀವಲ್ಲ, ಅದು ಅವಳಿಗೆ ಚೂರು ಇಷ್ಟ ಆಗಲ್ಲ. ಹಂಗೆ ಅಂದ್ಕೊಂಬಿಟ್ಲು, ನನ್ನ ತಲೆಗೇನೋ ಹಾಕ್ತಾರೆ ಈಗ ಅಂತ. ಫಸ್ಟಿಗೆ ಹಾಕ್ಸ್ಕೊಳಕ್ಕೆ ರೆಡಿ ಇಲ್ಲ ಅಕ್ಕ, ಆಮೇಲೆ ಖುಷಿಪಟ್ಲು. ಸೊ ಅದಕ್ಕೆ ಎಲ್ಲದೂ ಹಾಕಿದ್ದೆ, ನೀವು ನೋಡ್ಬೋದು. ಅಂದರೆ ಮಕ್ಕಳು ಇಷ್ಟಪಡೋ ಥರ ಚಾಕ್ಲೇಟ್ಸು ಅದನ್ನು ಎಲ್ಲದನ್ನು ಹಾಕ್ಬೋದು. ಆಮೇಲೆ ಅದನ್ನು ಸ್ವಲ್ಪ ಹಿಂಗೆ ಇದು ಮಾಡಿಕೊಂಡು ದೃಷ್ಟಿ ತಕ್ಕೊಳ್ಳೋದಷ್ಟೇ. ಅಂದರೆ ದೀಪಗೆ ಆಫೀಸ್ ಇತ್ತು, ಒಂದೇ ದಿನ ರಜೆ ಇದ್ದರಿಂದ ಅವರು ಚಿಕ್ಕಮಂಗ್ಳೂರಲ್ಲಿದ್ದರು, ಬರಲಿಲ್ಲ ಅವರು. ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಎಲ್ಲರಿಗೂ ಶೀತ, ಕೆಮ್ಮು, ಜ್ವರ ಎಲ್ಲರಿಗೂ ಒಂದು ರೌಂಡ್ ಬಂದು ಹೋಯಿತು. ಇನ್ನು ನನಗೆ ಇನ್ನು ದೀಪುಗೆ, ನನಗೆ ಪಾಪುಗೆ ಇನ್ನೂ ಶೀತ ಕಮ್ಮಿ ಆಗಿಲ್ಲ. ಅದಕ್ಕೆ ನಾವೇ 3 ಜನ ಮನೇಲಿ ಏನಿತ್ವಲ್ಲ ಬೆಳಗ್ಗೆ ಅದನ್ನೇ ಮಾಡ್ಕೊಂಡ್ವಿ. ಮತ್ತು ನಾನು ಇದು ಒಂದು ಡ್ರೆಸ್ನ ನಮ್ಮದೇ D3 ಫ್ಯಾಷನ್ಸಲ್ಲಿ ಹೊಸ ಡ್ರೆಸ್ ಬಂದಿದೆ, ಅದನ್ನು ಹಾಕ್ಕೊಂಡು ವೀಡಿಯೋ ಮಾಡೋಣ ಅನ್ನೋಷ್ಟು ನಮಗೆ ಟೈಮ್ ಇರಲಿಲ್ಲ. ಇಷ್ಟರೊಳಗೆ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ರೆಡಿನೇ ಆಗೋಕ್ಕಾಗಲಿಲ್ಲ. ಹೆಂಗಿದ್ನೋ ಹಾಗೆ ಇದು ಮಾಡಿದೆ. ಯಾಕೆಂದರೆ ನಾನು ಈ ಕಡೆ ಪ್ರಸಾದ ಮಾಡೋಕ್ಕೆ ನಿಂತ್ಕೊಬಿಟ್ಟೆ, ಪೊಂಗಲ್ಲು ಮತ್ತು ಇದು ಪೂಜೆದೆಲ್ಲ ಇದು ಮಾಡ್ಕೊಳ್ಳೋದೇ ಆಗೋಯಿತು. ಅದಕ್ಕೆ ಲೇಟ್ ಆಗಿಬಿಡ್ತು ಇವಾಗ ರೆಡಿ ಆಗೋಕ್ಕೆ ಅಂತ ನಾನು ಹಾಗೆ ಪೂಜೆ ಮಾಡಿಕೊಡ್ತಾಯಿದ್ದೀವಿ. ಸೊ ನನಗಿದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ಅವಳು ನಾರ್ಮಲ್ ಇದರಲ್ಲೇ ಇದ್ಲಲ್ಲ ಅಂತ ಸುಮ್ಮನಾದ್ವಿ. ಆಮೇಲೆ ಇಬ್ಬರು ನಾನು ಅಮ್ಮ ಇಲ್ಲಿ ಆರತಿ ಮಾಡ್ಕೊತಾ ಇದ್ದೀವಿ. ಕೆಲವ್ರ ಮನೇಲಿ ಮಾಡ್ತಾರೆ, ಕೆಲವ್ರ ಮನೇಲಿ ಮಾಡಲ್ಲ. ನಮಗೂ ಮುಂಚೆ ಇದು ಗೊತ್ತೇ ಇರಲಿಲ್ಲ, ನಮಗೂ ನಮ್ಮಮ್ಮ ಅವರೆಲ್ಲ ಇದನ್ನೆಲ್ಲ ಏನೂ ಮಾಡಿಲ್ಲ. ಬಟ್ ಈಗೀಗ ಅವರು ಇವರು ಹೇಳೋದು ನೋಡಿ ಮಾಡಿದ್ರೆ ಒಳ್ಳೇದಲ್ಲಪ್ಪ ಅಂತ ನಾನು ಅದನ್ನು ತಿಳ್ಕೊಂಡು ಮಾಡಿದ್ದು ಈ ಸಲ ನಾನಿದು. ಸೊ ಎಲ್ಲ ಒಳ್ಳೆಯದಾದರೆ ಅಷ್ಟೇ ಸಾಕು. ಆಮೇಲೆ ನಾವು ಸಂಜೆ ಇದಕ್ಕೆ ಬಂದ್ವಿ. ಅವತ್ತು ಗುರುವಾರ ಬಂದಿತ್ತಲ್ಲ, ಅಮ್ಮ ಇದಕ್ಕೆ ಹೋಗಿ ಬರೋಣ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬರೋಣ ಅಂತ ಬಂದಿದ್ವಿ. ಹಬ್ಬ ಬೇರೆ ಇತ್ತು, ಅವತ್ತು ಗುರುವಾರ ಬೇರೆ ಇತ್ತು, ತುಂಬ ಜನ ಬಂದಿದ್ದರು. ಅದಕ್ಕೆ ತುಂಬ ರಶ್ ಇತ್ತು. ಇತ್ತೀಚೆಗೆ ತುಂಬ ಕಡೆ ಎಲ್ಲ ಕಡೆನೂ ರಾಯರ ಮಠ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ತುಂಬಾ ರಶ್ ಆಗುತ್ತೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾನು ಇದಕ್ಕೆ ಬಂದಿದ್ದೆ. ಒಂದು ಕಡೆ ನಾನು ರೆಗ್ಯುಲರ್ ಶಾಪಿಂಗ್ ಮಾಡ್ತೀನಿ ಅಲ್ಲಿಗೆ, ಬಟ್ ಅಲ್ಲೇನು ಈ ಸಲ ಕಲೆಕ್ಷನ್ಸ್ ಇರಲಿಲ್ಲ. ಸೊ ನೋಡಿ, ಈ ಟಾಪ್ನ ವೇರ್ ಮಾಡಬೇಕಿತ್ತು ಅಂದ್ಕೊಂಡಿದ್ದು ನಾನು ಬೆಳಗ್ಗೆ. ತುಂಬ ಚೆನ್ನಾಗಿದೆ, ಟೆಂಪಲ್ ಡಿಸೈನಲ್ಲಿ ಮಾಡಿಸಿದ್ದೀವಿ. ಈ ಟಾಪು ನಮ್ಮ ಹತ್ರ ಅವೈಲೇಬಲ್ ಇದೆ, ನೀವು ಬುಕ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾರ್ಮಲ್ ಮೆಟೀರಿಯಲ್ ಅಲ್ವೇ ಅಲ್ಲ, ನಿಮಗೆ ರಾ ಸಿಲ್ಕ್ ಇದು, ಆಯಿತಾ. ಸೊ
ನಿಮಗೆ ಇದು ಟಾಪ್ ಬಂದು ನನ್ನ ಪ್ರೈಸಸ್ ಎಲ್ಲ ನಿಮಗೆ ಬೇಕಾಗಿದ್ದಲ್ಲಿ ನನಗೆ ಮೆಸೇಜ್ ಮಾಡಿ, ಪ್ರೈಸಸ್ ಎಲ್ಲ ಹೇಳ್ತೀನಿ. ನೋಡಿ, ನೆಕ್ಕು ಪ್ರತಿಯೊಂದು ಟಾಪ್ಗೂ ನೆಕ್ಕು ಡಿಫ್ರೆಂಟಾಗೆ ಕೊಟ್ಟಿದ್ದಾರೆ. ಆಮೇಲೆ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಇದು ನನಗೆ ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಡಿಸೈನ್ ಆಗಿರ್ಬೋದು ಎಲ್ಲದಕ್ಕೂ ಡಿಫ್ರೆಂಟಾಗೆ ಮಾಡಿಸಿದ್ದೀವಿ. ಸೊ ರಾ ಸಿಲ್ಕ್ ಅಂತ ಇದು ಬರುತ್ತೆ. ನಿಮಗೆ ಲೈಕ್ ಈ ಸೀರೆಯಲ್ಲಿ ಹೊಲಿಸ್ತಿರಲ್ಲ ಆ ರೀತಿ ಅಷ್ಟು ಚೆನ್ನಾಗೇ ಬರುತ್ತೆ ಇದು ಕ್ವಾಲಿಟಿ, ಆಯಿತಾ. ಸೊ ನೋಡ್ಬೋದು ನೀವು, ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲಿ ಮಾಡಿಸಿದ್ದೀವಿ. ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾಯಿರಿ, ಅಲ್ಲಿ ನಿಮಗೆ ಫುಲ್ ಅಪ್ಡೇಟ್ನ ಕೊಡ್ತೀವಿ. ಆಮೇಲೆ ಇನ್ನು ತುಂಬಾ ಕಲರ್ ಕಾಂಬಿನೇಷನ್ಸ್ಗಳಿದೆ. ನಾನು ರೀಲ್ಸ್ ಮಾಡ್ತಾಯಿರ್ತೀನಿ, ನೀವು ನೋಡ್ಬೋದು. ಹಾಗೆ ನಾನು ನಿಮಗೆ ಇದರಲ್ಲಿ ಕ್ಲೋಸ್ ಲುಕ್ನ ಕೊಡ್ತಾಯಿದ್ದೀನಿ, ಯಾವ ಥರ ಇದೆ ಇದು ಅಂತ. ಕ್ಲಾತು ನೋಡಿ, ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಕಾಂಬಿನೇಷನ್ಸು, ಡಿಫ್ರೆಂಟ್ ಇದು ಅಂತಲೇ ಹೇಳ್ಬೋದು. ಡಿಫ್ರೆಂಟ್ ನೆಕ್ಕು, ಡಿಫ್ರೆಂಟ್ ಸ್ಲೀವ್ಸು, ಆ ಥರನೇ ಮಾಡಿರೋದು ಇದು, ಪ್ಲ್ಯಾನ್ ಮಾಡಿರೋದು. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಬುಕ್ ಮಾಡ್ಕೋಬೋದು, ಇಲ್ಲ ನನಗೆ ಮೆಸೇಜ್ ಮಾಡ್ಬೋದು, ಓಕೆನಾ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಗೋಪಾಳಕ್ಕೆ ಬಂದಿದ್ದೆ. ಸೊ ನನ್ನ ಫೇವ್ರೆಟ್ ಇಡ್ಲಿನ ತಿಂದ್ಕೊಂಡು ದೇವಸ್ಥಾನದಿಂದ ಬಂದ್ವಿ. ನನಗೆ ತುಂಬ ಇಷ್ಟ ಗೋಪಾಳದಲ್ಲಿ ಇಡ್ಲಿ. ಸೊ ಸಂಜೆ ಟೈಮ್ ನನಗೆ ಗೋಬಿ ಪಾನಿ ತಿನ್ನೋದಕ್ಕಿಂತ ಈ ಥರ ಒಂದೆರಡು ಇಡ್ಲಿ ತಿಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಿಮಗೂ ಹಾಗೇನಾ? ಕಮೆಂಟ್ ಸೆಕ್ಷನಲ್ಲಿ ಹೇಳಿ.